ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ತಡರಾತ್ರಿ ಹರಿಯಿತು ನೆತ್ತರು. ಅನೈತಿಕ ಸಂಬಂಧಕ್ಕೆ ಬಲಿಯಾದ ಆರೋಪ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪಕ್ಕದಲ್ಲಿಯೇ ನಡೆಯಿತು ಭೀಕರ ಕೊಲೆ. ಅಯ್ಯೋ ಕೋತಿ ಕಾಟ ಅಂತ ತಲೆ ಚಚ್ಕೋಬೇಡಿ, ಅವುಗಳಿಗೂ ಜೀವಿಸುವ ಹಕ್ಕಿದೆ. ಮಂಗಗಳಿಗೂ ಆಹಾರ ನೀಡಲು ಮನಸ್ಸು ಮಾಡಿದರೆ ಮಂಗನ ಸಮಸ್ಯೆಗೂ ಪರಿಹಾರ ಸಿಗಲಿದೆ. ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಎಚ್ಚೆತ್ತ ತಾಲೂಕು ಆಡಳಿತ. ಕಲುಷಿತ ನೀರು ಪೂರೈಕೆ ಜಾಗಕ್ಕೆ ತಹಸೀಲ್ದಾರ್ ಭೇಟಿ, ಕೂಡಲೇ ಸರಿಪಡಿಸಲು ಸೂಚನೆ. ಕಳ್ಳರ ಕೈಚಳಕಕ್ಕೆ ಬೆಚ್ಚಿ ಬಿದ್ದ ನಂಜನಗೂಡು. ಮದ್ಯದ ಅಂಗಡಿ ಬಾಗಿಲ ಬೀಗ ಮುರಿದು ಕಳವು. ಹುಲ್ಲಹಳ್ಳಿ ಪೊಲೀಸರ ನಿದ್ದೆಗೆಡಿಸಿದ ಖದೀಮರ ಹೆಡೆಮುರಿ ಕಟ್ಟಲು ಪೊಲೀಸರ ಪರದಾಟ. ವಾರ್ತೆಗಳ ವಿವರ. 5-6 ವರ್ಷಗಳಿಂದ ಅವರಿಬ್ಬರು ಕುಚಿಕು ಗೆಳೆಯರು. ಜೊತೆಯಲ್ಲಿಯೇ ಹಣದ ಲೇವಾದೇವಿ ಮಾಡ್ತಿದ್ರು. ಜೊತೆಯಲ್ಲಿಯೇ ಎಣ್ಣೆ ಪಾರ್ಟಿ ಮಾಡಿಕೊಂಡು ಚೆನ್ನಾಗಿಯೇ ಇದ್ರು. ಹಣದ ವ್ಯವಹಾರ ಮಾಡುವ ನೆಪದಲ್ಲಿ ಗೆಳೆಯನ ಮನೆಗೆ ಹೋಗ್ತಿದ್ದವನು ತನ್ನ ಸ್ನೇಹಿತನ ಹೆಂಡತಿಯನ್ನೇ ಬಳಸಿಕೊಂಡಿದ್ದ. ಈ ಅಕ್ರಮ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತು ವರದಿ ನೀವೇ ನೋಡಿ. ಹೀಗೆ ರಾತ್ರೋರಾತ್ರಿ ಪೊಲೀಸ್ ಠಾಣೆ ಬಳಿಯೇ ಬರ್ಬರವಾಗಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ಆರೋಪಿ. ಭೀಕರ ಕೊಲೆ ಕಂಡು ಬೆಚ್ಚಿಬಿದ್ದ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಬಳಿ. ಇಷ್ಟಕ್ಕೂ ಹೀಗೆ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು LML ಶೇಖರ್, ಕೊರಚರಪೇಟೆ ನಿವಾಸಿ. ತಲೆ ಮೇಲೆ ಕಲ್ಲು ಎತ್ತಹಾಕಿ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ವ್ಯಕ್ತಿಯ ಹೆಸರು ಶಿವಕುಮಾರ್, ಚಿಕ್ಕಬಳ್ಳಾಪುರ ನಗರದ ಕಾರ್ಖಾನೆಪೇಟೆ ನಿವಾಸಿ. ಸುಮಾರು 5 ವರ್ಷಗಳ ಹಿಂದೆ ಇಬ್ಬರು ಕುಚುಕು ಗೆಳೆಯರು. ಒಟ್ಟಿಗೆ ಹಣದ ಲೇವಾದೇವಿ ಮಾಡ್ತಿದ್ರು. ಒಟ್ಟಿಗೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ತಿದ್ರು. ಹಣದ ಲೇವಾದೇವಿ ನೆಪದಲ್ಲಿ ಶಿವಕುಮಾರ್ ಮನೆಗೆ ಹೋಗ್ತಿದ್ದ ಶೇಖರ್ ತನ್ನ ಸ್ನೇಹಿತ ಶಿವಕುಮಾರ್ ಹೆಂಡತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದ. ಇದೇ ವಿಚಾರವಾಗಿ ಶಿವಕುಮಾರ್ ಹಾಗೂ ಶೇಖರ್ ನಡುವೆ 2 ವರ್ಷಗಳ ಹಿಂದೆ ಗಲಾಟೆಯಾಗಿ ಶೇಖರ್ ಜೈಲಿಗೂ ಹೋಗಿದ್ದ. ಇಷ್ಟಕ್ಕೆ ಸೈಲೆಂಟ್ ಆಗದ ಶೇಖರ್ ಪುನಃ ಶಿವಕುಮಾರ್ ಹೆಂಡತಿ ಹಿಂದೆ ಬಿದ್ದಿದ್ದ. ಶೇಖರ್ ಕಾಟ ತಾಳಲಾರದ ಶಿವಕುಮಾರ್ ತನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಶೇಖರ್ ಕೊಲೆಗೆ ಸಂಚು ರೂಪಿಸಿದ್ರು. ರಾತ್ರಿ ಎಣ್ಣೆ ಪಾರ್ಟಿ ಮಾಡಲು ಕರೆದು ನಗರ ಪೊಲೀಸ್ ಠಾಣೆ ಎದುರೇ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನಿಮಿಷ ಇರಪ್ಪ, ಒಂದು ನಿಮಿಷ ಇರಲ್ಲೇ. ಒಳಗಡೆ ಬನ್ರಿ. ಇನ್ನು ಕೊಲೆಯಾದ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳಾದ ಶಿವಕುಮಾರ್ ಹಾಗೂ ಆತನ ಸ್ನೇಹಿತ ಸಮನ್ ಸಾಗರ್ ಅಲಿಯಾಸ್ ಗುಂಡಾ ಎಂಬುವವರನ್ನು ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ.
ಕೊಲೆಯಾದ ಶೇಖರ್ನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಏನಾಯಿತು ಅಂದರೆ ನಿನ್ನೆ ನೈಟ್ ಕರೆಕ್ಟಾಗಿ ಒಂದು 10:30-11 ಗಂಟೆಯಲ್ಲಿ ಶಿವ ಮತ್ತು ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ಸ್ನೇಹಿತರು ಇಬ್ಬರು ಸೇರಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಒಂದು 6 ವರ್ಷದಿಂದ ಇವ್ರು ಪರಿಚಯ ಇದ್ದಾರೆ. ಇವರಿಬ್ಬರು ಯಾರು ಶಿವ ಅನ್ನೋರು, ಶೇಖರ್ ಅಂದರೆ ನಮ್ಮ ಬ್ರದರ್, ಅವರಿಬ್ಬರು ಪರಿಚಯ ಇದ್ದಾರೆ. ಅವರು ಶೇಖರ್ ಬಂತು ಶಿವ ಅವ್ರ ವೈಫ್ಗೆ ಅಕ್ರಮ ಸಂಬಂಧ ಇದೆ ಅಂತ ಏನೇನೋ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿಬಿಟ್ಟು ಸ್ವಲ್ಪ ಇದೆಲ್ಲ ಆಗಿ ಒಂದು 2 ವರ್ಷದಿಂದ ಕೇಸೆಲ್ಲ ಆಗಿ ಇದೆಲ್ಲ ಆಗಿ ತಿರುಗಿ ಜೇಸಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅದೆಲ್ಲ ಆಗೋಗಿತ್ತು. ಒಂದು 6 ತಿಂಗಳಿಂದ ಈತನು ಏನು ಕೆಲಸ ಇದೋ ಆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದ. ಏನು ಅಂದರೆ ಏನಕ್ಕೂ ಹೋಗ್ತಾ ಇರಲಿಲ್ಲ. ಒಂದು 4 ದಿವಸದಿಂದಗಡೆನೋ 3 ದಿವಸದಿಂದಗಡೆ ಫೋನ್ ಮಾಡಿ ಅವ್ರು ಚೆನ್ನಾಗಿ ಬೈದಿದ್ದಾರೆ. ಚೆನ್ನಾಗಿ ಬೈದು ಏನೇನೋ ಅಂದಿದ್ದಾರೆ. ಫೋನ್ ಹಾಕಿ ಒಂದು 22 ನಿಮಿಷ 20 ನಿಮಿಷ ಮಾತಾಡಿದ್ದಾರೆ. ತಿರುಗಿ ನೆನ್ನೆ ನೋಡಿದ್ರೆ ಗುಂಡ ಅನ್ನೋನೇನೋ ಹೋಗಿ ಒಬ್ಬರು ನಮ್ಮ ಗೆಳೆಯರು ಒಬ್ಬರು ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಬಂದಿದ್ದಾರೆ ಶೇಖರ್ ಅನ್ನೋರನ್ನ. ತಿರುಗೋಗಿ ಗುಂಡ ಅನ್ನೋನು ಹೋಗಿ ಮನೆ ಹತ್ರದಿಂದ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ? ಒಂದು ಕಲ್ಲು ತೊಗೊಂಡು ಚಚ್ಚಿದ್ದಾರೆ ತಲೆಗೆ, ತಿರ್ಗಾ ಲಾಂಗ್ ಅಂತಾರೆ ಅದರಲ್ಲಿ ಹೊಡೆದಿದ್ದಾರೆ. ಇದೆಲ್ಲ ಮಾಡಿದ್ದಾರೆ. ಹಳೆ ದೇಶ ಅಂದರೆ ಅದೇ ಅವ್ರ ವೈಫ್ದು ಇದ್ರದ್ದು ಸ್ವಲ್ಪ ಜಾಸ್ತಿ ಕಿರಿಕಾಗೋಗಿ ಸ್ಟೇಷನ್ಗೆಲ್ಲ ಹೋಗಿ ಇದೆಲ್ಲ ಆಗಿ ದೊಡ್ಡವರೆಲ್ಲ ಇದನ್ನೆಲ್ಲ ಸೆಟಲ್ಮೆಂಟ್ ಮಾಡ್ಕೊಂಬಂದಿದ್ದಾರೆ. ತಿರ್ಗಿ 6 ತಿಂಗಳಿಂದ ಇದನ್ನ ಸೈಲೆಂಟ್ ಆಗಿದ್ದ, ಏನಕ್ಕೂ ಹೋಗಿದೆ, ಇದೆಲ್ಲ ಮಾಡ್ದೆ. ತಿರ್ಗಿ ಆತನ ಫೋನ್ ಮಾಡಿದವಾಗೂ 3 ದಿವಸದಿಂದ ಫೋನ್ ಮಾಡಿದವಾಗೂ ಒಂದು ಮಾತಾಡಿದ್ದಾನೆ ಅಂತ ಚೆನ್ನಾಗಿ ಬೈದ್ರೇನು ಈ ಥರ ಇಲ್ಲ ಅಣ್ಣ ನಾನೆಲ್ಲ ಬಿಟ್ಬಿಟ್ಟಿದ್ದೇನಲ್ಲ, ಈ ತಿರುಗೇನೆ ಕಣ ನನಗೆ ಫೋನ್ ಮಾಡ್ತಾಯಿದ್ದೀರ ಅನ್ನೋದೆಲ್ಲ ರೆಕಾರ್ಡ್ಗೆಲ್ಲ ಐತೆ. ಇದು ಸ್ಟೇಷನಲ್ಲೇ ಐತೆ, ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಇರೋದಿಲ್ಲ ಫೋನ್ ಕೂಡ ಆತಂದು ಸ್ಟೇಷನಲ್ಲೇ ಇದೆ. ಕೊಲೆ ಆರೋಪದಡಿ ದೂರು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತನ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಅನೈತಿಕ ಸಂಬಂಧಕ್ಕೆ ಸ್ನೇಹಿತ ದಾರುಣ ಕೊಲೆಯಾಗಿದ್ರೆ ಈತ ಕುಚುಕು ಗೆಳೆಯನನ್ನೇ ಕೊಲೆ ಮಾಡಿದ ಸ್ನೇಹಿತ ಜೈಲು ಪಾಲಾಗಿದ್ದಾನೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಣ್ಯ ನಾಶ ಮತ್ತು ಸತತ ಬರ ಎಂಬುದು ಜನರ ಮೇಲೆ ಮಾತ್ರವಲ್ಲದೆ ವನ್ಯಜೀವಿಗಳ ಮೇಲೂ ತೀವ್ರವಾದ ಪರಿಣಾಮವನ್ನೇ ಬೀರಿದೆ. ಅರಣ್ಯದಲ್ಲಿ ಆಹಾರ ಮತ್ತು ಕುಡಿಯುವ ನೀರಿಲ್ಲದೆ ವನ್ಯಜೀವಿಗಳ ಪರದಾಟ ಹೇಳತೀರದಾಗಿದ್ದು, ಅದೇ ರೀತಿಯ ಪರದಾಟ ಕೋತಿಗಳು ಅನುಭವಿಸುತ್ತಿವೆ. ಅರಣ್ಯದಲ್ಲಿರುವ ಹಲವು ಪ್ರಾಣಿಗಳು ನೀರು ಮತ್ತು ಆಹಾರಕ್ಕಾಗಿ ನಾಡಿನತ್ತ ಬಂದು ನಾಯಿಗಳಿಗೆ ಸಿಲುಕಿ ಸಾವನ್ನಪ್ಪುವ ಸುದ್ದಿಗಳು ಆಗಾಗ ಬರುತ್ತಿದ್ದು, ಕೋತಿಗಳು ಮಾನವರೊಂದಿಗೆ ಬೆರೆತರೂ ಇತ್ತೀಚಿನ ದಿನಗಳಲ್ಲಿ ಅವುಗಳ ಕಾಟ ತೀವ್ರವಾಗಿದೆ ಎಂಬ ಆರೋಪಗಳಿವೆ. ಕಾಡಿನಲ್ಲಿ ಸಹಜವಾಗಿ ಸಿಗುತ್ತಿದ್ದ ಹಣ್ಣುಗಳು ಬರದ ಪರಿಣಾಮ ಸಿಗುತ್ತಿಲ್ಲ. ಇನ್ನು ಅರಣ್ಯ ಎಂಬುದು ಮಾನವನ ಭೂದಾಹಕ್ಕೆ ದಿನೇ ದಿನೇ ಬಲಿಯಾಗುತ್ತಲೇ ಇದೆ. ಇದರಿಂದ ಕೋತಿಗಳು ವಿಧಿ ಇಲ್ಲದೆ ನಾಡಿನತ್ತ ಲಗ್ಗೆ ಇಡುತ್ತಿವೆ. ಜನವಸತಿ ಪ್ರದೇಶಗಳಿಗೆ ಲಗ್ಗೆ ಇಡುತ್ತಿರುವ ವಾನರ ಜನರ ಮನೆಗಳಿಗೆ ನುಗ್ಗಿ ಆಹಾರ ಕದಿಯುವುದರಿಂದ ಮಕ್ಕಳು, ಹಿರಿಯರು ಎಂಬ ಯಾವುದೇ ವ್ಯತ್ಯಾಸವಿಲ್ಲದೆ ಯಾರದೇ ಕೈಯಲ್ಲಿರುವ ಆಹಾರವನ್ನು ಕಸಿದುಕೊಂಡು ಹೋಗುವುದು ಸಾಮಾನ್ಯವಾಗಿದೆ. ಇದರಿಂದ ಸಹಜವಾಗಿಯೇ ಮಂಗಗಳ ವಿರುದ್ಧ ಮಾನವನ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಮಂಗಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಪುರಸಭೆ, ನಗರಸಭೆಗಳ ಮೇಲೆ ಒತ್ತಡ ಹೇರುತ್ತಲೇ ಇದೆ. ಆದರೆ ನಾಡಿನಲ್ಲಿರುವ ಮಂಗಗಳ ನಿಯಂತ್ರಣ ಹೇಗೆ ಎಂಬುದು ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಸರ್ಕಾರಗಳಿಗೆ ಅರ್ಥವಾಗದ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಪ್ರಬುದ್ಧರು ಮಂಗಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲು ಸಲಹೆ ನೀಡಿದ್ದರು. ಆದರೆ ಅದು ಎಲ್ಲಿಯೂ ಅನುಷ್ಠಾನವಾದ ಬಗ್ಗೆ ಮಾಹಿತಿ ಇಲ್ಲ. ಮಂಗ ಮತ್ತು ಮಾನವನ ಘರ್ಷಣೆ ಮುಂದುವರಿದಿರುವಾಗಲೇ ಇಲ್ಲೊಂದು ಮನ ಕುಲುಕುವ ಘಟನೆ ವರದಿಯಾಗಿದೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯ ಸಿವಿಲ್ ನ್ಯಾಯಾಲಯ ಆವರಣ ಮತ್ತು ಚಿತ್ರಾವತಿ ಮೇಲ್ಸೇತುವೆ ಬಳಿ ಮಂಗಗಳು ಆಹಾರವಿಲ್ಲದೆ ನರಕ ಯಾತನೆ ಅನುಭವಿಸುತ್ತಿವೆ. ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಬೇವಿನ ಮರದ ಮೇಲೆ ಹಾಗೂ ಗೋಡೆಯ ಮೇಲೆ ಕುಳಿತು ಆಹಾರ ಮತ್ತು ನೀರಿಗಾಗಿ ಕಾದು ನೋಡುತ್ತಿವೆ. ಕೋತಿಗಳು ಆಹಾರ ಇಲ್ಲದೆ ಹುಲ್ಲು ಕಸ ಕಡ್ಡಿ ತಿಂದು ಮರದ ಮೇಲೆ ಜೀವನ ಮಾಡುತ್ತಿವೆ. ಕೋತಿಗಳು ದಿನನಿತ್ಯ ಜನರು ಬರುವ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ ಬಳಿ ಬಂದು ಆಹಾರ ಕೊಡುತ್ತಾರೇನೋ ಅಂತ ಆಸೆಯಿಂದ ಎದುರು ನೋಡುತ್ತಿವೆ. ಆದರೆ ಮಾನವೀಯತೆ ಮರೆತ ಜನರು ಆಹಾರ ನೀಡುವುದಿರಲಿ, ದೊಣ್ಣೆಯಿಂದ ಕೋತಿಗಳನ್ನು ಓಡಿಸಲು ಮುಂದಾಗುತ್ತಿದ್ದಾರೆ.
ಇದರಿಂದ ಕೋತಿಗಳು ನಿರಾಸೆಯಿಂದ ಮತ್ತೆ ಮರ ಏರಬೇಕಾದ ಸ್ಥಿತಿ ಎದುರಾಗುತ್ತಿದೆ. ಆದರೆ ಕೋತಿಗಳು ಆಹಾರವಿಲ್ಲದೆ ಬಳಲುತ್ತಿರುವುದನ್ನು ನೋಡಿ ನಂದಿನಿ ಪಾರ್ಲರ್ ಮಾಲೀಕ ವೆಂಕಟಸ್ವಾಮಿ ತಮ್ಮ ಸ್ವಂತ ಹಣದಿಂದ ನಂದಿನಿ ಹಾಲಿನ ಪ್ಯಾಕೆಟ್ಗಳನ್ನು ಕೋತಿಗಳಿಗೆ ನೀಡುತ್ತಿದ್ದಾರೆ. ಇತ್ತೀಚೆಗೆ ಕೋತಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಂಠಿತವಾಗುತ್ತಿದೆ. ಬೆಟ್ಟ, ಕಾಡು ಎಲ್ಲಿ ನೋಡಿದರೂ ಯಥೇಚ್ಛವಾಗಿ ಸಿಗುತ್ತಿದ್ದ ಆಹಾರ ತಿಂದು, ಅರಣ್ಯದಲ್ಲಿಯೇ ಸಿಗುವ ನೀರು ಸೇವಿಸಿ, ಕಾಡಿನಲ್ಲಿಯೇ ವಾಸಿಸುತ್ತಿದ್ದ ಕೋತಿಗಳು ಇದೀಗ ವಾತಾವರಣ ವೈಪರೀತ್ಯದಿಂದ ಅನಿವಾರ್ಯವಾಗಿ ಜನವಸತಿ ಪ್ರದೇಶಗಳತ್ತ ಮುಖ ಮಾಡಿವೆ. ಆದರೆ ಹಾಗೆ ಜನವಸತಿ ಪ್ರದೇಶಗಳಿಗೆ ಬಂದ ಮಂಗಗಳನ್ನು ಓಡಿಸಲು ಜನರು ಹಲವಾರು ಮಾರ್ಗಗಳತ್ತ ಮೊರೆ ಹೋದ ಪರಿಣಾಮ ಸಹಜವಾಗಿಯೇ ಮಂಗಗಳಲ್ಲಿಯೂ ಹಲವು ರೌಡಿ ಕೋತಿಗಳಾಗಿ ಪರಿವರ್ತನೆಯಾಗಿವೆ. ಹಾಗೆ ರೌಡಿ ಕೋತಿಗಳು ಜನರ ಮೇಲೆ ಎಗುರುತ್ತಿದ್ದು, ಅವು ಜನರನ್ನು ಗಾಯಗೊಳಿಸಿಯಾದರೂ ಆಹಾರ ಸಂಪಾದನೆ ಮಾಡಿಕೊಳ್ಳುವತ್ತ ಮುನ್ನಡೆಯುತ್ತಿವೆ. ಇದರಿಂದ ಸಾಧು ಕೋತಿಗಳ ಬಗ್ಗೆಯ ಜನರು ಆತಂಕ ಪಡುವಂತಾಗಿದ್ದು, ಎಲ್ಲ ಕೋತಿಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗುತ್ತಿರುವ ಜನ ಮನೆಯ ಬಳಿ ಬರುವ ಕೋತಿಗಳನ್ನು ದೊಣ್ಣೆಯಿಂದಲೋ ಇತರೆ ಆಯುಧಗಳನ್ನು ತೋರಿಸಿಯೋ ಬೆದರಿಸಿ ಓಡಿಸುತ್ತಿದ್ದಾರೆ. ಇದರಿಂದ ಹಸಿವಿನಿಂದ ಬಳಲುತ್ತಿರುವ ಮಂಗಗಳು ಮರದ ಮೇಲೆ ಕುಳಿತು ಕೆಳಗೆ ಇಳಿಯಲಾಗದೆ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತಾ ಜೀವಿಸುತ್ತಿವೆ. ಮಂಗನಿಂದ ಮಾನವ ಎಂದು ಇತಿಹಾಸದ ಪುಟಗಳು ಹೇಳುತ್ತವೆ. ಆದರೆ ಕೋತಿಗಳ ಜೀವನ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದು, ಆಹಾರ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿಯಲ್ಲಿವೆ. ಪರಿಸರ ಎಷ್ಟು ಮುಖ್ಯವೋ ಅದರೊಂದಿಗೆ ಪ್ರಾಣಿ ಪಕ್ಷಿಗಳು ಅಷ್ಟೇ ಮುಖ್ಯ. ಆದ್ದರಿಂದ ಪರಿಸರವಾದಿಗಳು ಹಾಗೂ ಸಾರ್ವಜನಿಕರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವ ಮೂಲಕ ಪ್ರಾಣಿ ಸಂಕುಲವನ್ನು ಉಳಿಸಬೇಕಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ನಗರದಲ್ಲಿ ಕಲುಷಿತ ನೀರು ಎಲ್ಲ ಬಡಾವಣೆಗಳಿಗೆ ಪೂರೈಕೆಯಾಗುತ್ತಿದ್ದು, ನಗರಸಭಾ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಬಗ್ಗೆ ಸಿಟಿವಿ ನ್ಯೂಸ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ 24 ಗಂಟೆಯೊಳಗೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ನಂಜನಗೂಡು ನಗರದಲ್ಲಿ ಕಲುಷಿತ ನೀರು ಎಲ್ಲ ಬಡಾವಣೆಗಳಿಗೆ ಪೂರೈಕೆಯಾಗುತ್ತಿದ್ದು, ನಗರಸಭಾ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಬಗ್ಗೆ ಸಿಟಿವಿ ನ್ಯೂಸ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ 24 ಗಂಟೆಯೊಳಗೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ಬಡಾವಣೆ ಬಳಿ ಇರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 15 ದಿನಗಳಿಂದ ಇಡೀ ನಂಜನಗೂಡು ನಗರಕ್ಕೆ ಕುಡಿಯಲು ಯೋಗ್ಯವಲ್ಲದ ಕಲುಷಿತ ನೀರು ಪೂರೈಕೆ ಮಾಡಲಾಗುತ್ತಿದೆ. ಕಪಿಲಾ ನದಿಯಿಂದ ನೀರನ್ನು ಟ್ಯಾಂಕ್ಗಳಿಗೆ ತುಂಬಿಸಿ ಶುದ್ಧೀಕರಿಸಿದ ನಂತರ ನೀರನ್ನು ಸರಬರಾಜು ಮಾಡಬೇಕು. ಆದರೆ ನೀರನ್ನು ಶುದ್ಧೀಕರಿಸದೆ, ಮುಂಜಾಗ್ರತಾ ಕ್ರಮ ಅನುಸರಿಸದೆ ಬಡಾವಣೆಗಳ ಎಲ್ಲ ಮನೆಗಳಿಗೆ ಕಲುಷಿತ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ನಿವಾಸಿಗಳು ಅದೇ ನೀರನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದರು. ಶುದ್ಧೀಕರಿಸುವ ಯಂತ್ರಗಳು ಕೆಟ್ಟು ನಿಂತಿದ್ದು, ಕೂಡಲೇ ಅದನ್ನು ಸರಿಪಡಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ತಹಸೀಲ್ದಾರ್ ಅವರಿಗೆ ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಮತ್ತು ನಿವಾಸಿಗಳು ಮನವಿ ಸಲ್ಲಿಸಿದರು. ಕೂಡಲೇ ಕೆಟ್ಟು ನಿಂತಿರುವ ಯಂತ್ರಗಳನ್ನು ರಿಪೇರಿ ಮಾಡಿಸಿ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಭರವಸೆ ನೀಡಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇವತ್ತು ಏನು ಮನವಿ ಅಲ್ಲದೆ ಆಲ್ರೆಡಿ ವಾರ್ನಿಂಗು ಕೊಟ್ಟು ಒಂದೇನು ದೂರು ಕೊಟ್ಟಿದ್ದರು, ಅದ್ರ ಮೇರೆಗೆ ನಾವು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಸೊ ಬೇಸಿಕಲಿ ಏನಂದರೆ ನಮಗೆ ಕಬಿನಿ ನದಿ ಈ ದೇವೂರಿಂದ ಏನು ನೀರು ಸೋರ್ಸ್ ಬರುತ್ತೆ, ಇಲ್ಲಿ ಫಿಲ್ಟರ್ ಆಗಿ ಇನ್ನು 40 ಲಕ್ಷ ಲೀಟರ್ ಟ್ಯಾಂಕಲ್ಲಿ ಬಂದು ಅಲ್ಲಿಂದ 31 ವಾರ್ಡ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅಲ್ಲೇನು ಫಿಲ್ಟರ್ ಆದ ನಂತರ ಔಟ್ಲೆಟಲ್ಲಿ ಚೆಕ್ ಮಾಡಿದ ಪ್ರಕಾರ ಇವಾಗ ಔಟ್ಲೆಟಲ್ಲಿ ಕರೆಕ್ಟಾಗಿ ಬರ್ತಾಯಿದೆ. ಸೊ ಏನು ಇವಾಗ ಎಟ್ ಪ್ರೆಸೆಂಟಾಗಿ ಸಮಸ್ಯೆ ಇಲ್ಲ. ಬಟ್ 40 ಲಕ್ಷ ಲೀಟ್ರದ್ದು ಏನೋ ಲಕ್ಷದ ಲೀಟ್ರದ್ದು ಟ್ಯಾಂಕ್ ಇದೆ, ಅಲ್ಲಿ ಒಂದು ಸಂದೇಹ ಏನು ಸ್ವಲ್ಪ ಡಸ್ಟ್ ಏನು ಕೇಸು ಕೂತಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ ನಂತರ ಮತ್ತೆ ಆ ಫ್ರೆಶ್ ವಾಟರ್ನ ಹಾಕೋಕ್ಕೆ ನಾವು ಇವಾಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಅದಲ್ಲದೆ ಇನ್ನೊಂದು ಏನಂದರೆ ಕೆಲವೊಂದು ಓವರ್ಲೋಡ್ ಕೆಪಾಸಿಟಿ ಟ್ರಾನ್ಸ್ಫರ್ ಇದು ನಮ್ಮದು ಎಲೆಕ್ಟ್ರಿಕ್ ಲೋಡ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಎಲೆಕ್ಟ್ರಿಕ್ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಸೊ TCದು ಏನು ಮೋಟ್ರ್ ಪಂಪಿಗೆ ಸ್ವಲ್ಪ ಇಶ್ಯೂಸು ಸಣ್ಣದು ಅದು ಕ್ಲಾರಿಫಿಕೇಷನ್ ಕ್ಲಿಯರಾಗಿ ನಡೆದುಬಿಡುತ್ತೆ. ಸೊ ಏನು ಮೇಜರಾಗಿ ಏನು ಇಶ್ಯೂಸ್ ಇಲ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಾವು ಅದರಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ. ಸೊ ಈಗ ಕ್ಲಿಯರ್ ಮಾಡಿಕೊಡ್ತೀವಿ ಅದನ್ನು. ಥ್ಯಾಂಕ್ ಯು.
ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಒಂದೇ ರಾತ್ರಿ 3 ಕಡೆ ಖದೀಮರು ಕೈಚಳಕ ತೋರಿದ ಪರಿಣಾಮ, 2 ಕಡೆ ಹುಡುಕಿದರೂ ಏನೂ ಸಿಗದ ಕಾರಣ ಬಾರ್ ಬಾಗಿಲ ಬೀಗ ಮುರಿದು 95,000 ನಗದು ದೋಚಿದ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನಡೆದಿದೆ. ಒಂದೇ ರಾತ್ರಿ 3 ಕಡೆ ಖದೀಮರು ಕೈಚಳಕ ತೋರಿದ ಪರಿಣಾಮ, 2 ಕಡೆ ಹುಡುಕಿದರೂ ಏನೂ ಸಿಗದ ಕಾರಣ ಬಾರ್ ಬಾಗಿಲ ಬೀಗ ಮುರಿದು 95,000 ನಗದು ದೋಚಿದ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನಡೆದಿದೆ. ಗಿರೀಶ್ ಎಂಬುವವರಿಗೆ ಸೇರಿದ ಕಾರ್ವಾನ್ ಬಾರ್ನಲ್ಲಿ ಘಟನೆ ನಡೆದಿದೆ. ವ್ಯಾಪಾರದಲ್ಲಿ ಸಂಗ್ರಹವಾಗಿದ್ದ 95,000 ನಗದು, ಬಾರ್ ಕೋಡ್ ಸ್ಕ್ಯಾನ್, ಒಂದು ಮೊಬೈಲ್ ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ.
ಘಟನೆ ನಡೆದ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿದ್ದರು. ಹುಲ್ಲಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಮತ್ತು ದೊಡ್ಡಯ್ಯ ಸೇರಿದಂತೆ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೀಘ್ರದಲ್ಲೇ ಖದೀಮರಿಗೆ ಕೋಳ ತೊಡಿಸಲು ಸಿದ್ಧರಿದ್ದೇವೆ ಎಂದು ಪೊಲೀಸರು ಭರವಸೆ ನೀಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರಿಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಭಿನಂದಿಸಿದರು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಶಾಸಕ ರವಿಕುಮಾರ್ ಅವರ ಸ್ವಗೃಹದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಸಂಸದರು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಸಲಹೆ ಸೂಚನೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಾಗಿ ಹೇಳಿದರು. ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮತ್ತು ರೈತರಿಗೆ ಅನುಕೂಲ ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದರು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದು ಅದರ ಮೂಲಕ ಕ್ಷೇತ್ರದ ಜನರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲು ಪ್ರಥಮ ಆದ್ಯತೆ ನೀಡುವುದಾಗಿ ಹೇಳಿದರು. ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರು ಮತ್ತೆ ಬಿಜೆಪಿ ನಾಯಕರು ಏನು ನನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರು, ನನಗೆ ಒಂದು ಭಯ ಇತ್ತು. 2 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ, 6ನೇ ವರ್ಷದಲ್ಲಿ 3ನೇ ಎಲೆಕ್ಷನ್ ಹೆಂಗ್ ಫೇಸ್ ಮಾಡೋದು ಅಂತ. ಬಟ್ ಧೈರ್ಯ ತುಂಬಿದ್ರು JDS ಪಕ್ಷದ ಮತ್ತೆ BJP ಪಕ್ಷದ ಎಲ್ಲ MLAಗಳಾದರೂ ಆಗಲಿ ಮತ್ತೆ MLA ಕ್ಯಾಂಡಿಡೇಟ್ಸ್ ಆದರೂ ಆಗಲಿ ಒಂದು ಧೈರ್ಯ ತುಂಬಿ ಮತ್ತೆ ದೊಡ್ಡವರು ಅಪ್ಪಾಜಿಯವರು ಮತ್ತೆ ಕುಮಾರಣ್ಣ ಇಬ್ಬರು ಈ ಎಲೆಕ್ಷನ್ ಗೆಲ್ಬೇಕು, ನಾವು NDA ಅಭ್ಯರ್ಥಿ ಕೋಲಾರಲ್ಲಿ ಗೆಲ್ಲಬೇಕು ಅಂತ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡು ಕೊಟ್ಟರು. ಅದನ್ನು ಈಡೇರಿಸೋದಕ್ಕೆ ಇಡೀ 8 ಕ್ಷೇತ್ರದ ಕಾರ್ಯಕರ್ತರಿಗೆ ಜನತೆಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಮೇಲೂರು ರವಿಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, JDS ಅಧ್ಯಕ್ಷ ವೆಂಕಟೇಶ್, ಬಂಕ್ ಮುನಿಯಪ್ಪ, ವಕ್ಲೇರಿ ರಾಮು, ಸಂದೀಪ್ ರೆಡ್ಡಿ, ವಿಜಯ ಬಾವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಉಜಗೂರು ರಾಮಣ್ಣ, ತಾದೂರು ರಘು, ಆನಂದ ರಾಮೇರೆಡ್ಡಿ, ವಿಜೇಂದ್ರ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರದಿಂದ ಕರ್ನಾಟಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಹಿಂದೆ ಕೊಳವೆ ಬಾವಿಗಳನ್ನು ಕೊರೆಸಿದ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಣೆ ಮಾಡುತ್ತಿದ್ದು, ಯೋಜನೆಯ ಸೌಲಭ್ಯ ಪಡೆದು ಉತ್ತಮ ಕೃಷಿ ಮಾಡುವಂತೆ ಶಾಸಕ HV ವೆಂಕಟೇಶ್ ಕೋರಿದರು. ಪಾವಗಡ ಪಟ್ಟಣದ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 2019, 2020 ಮತ್ತು 2021ನೇ ಸಾಲಿನಲ್ಲಿ ಕೊಳವೆ ಬಾವಿ ಕೊರೆಸಿರುವ ಫಲಾನುಭವಿಗಳಿಗೆ ಇಂದು ಪಂಪ್ ಮೋಟಾರ್ ಹಾಗೂ ಇತರೆ ಪರಿಕರಗಳನ್ನು 15 ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. 2019-20ನೇ ಸಾಲಿನಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಕೊರೆಯಿಸಿದ ಕೊಳವೆ ಬಾವಿಗಳಿಗೆ ಫಲಾನುಭವಿ ರೈತರಿಗೆ ಪಂಪ್ ಮೋಟಾರನ್ನು ವಿತರಣೆ ಮಾಡಲಾಯಿತು. ಈ ಯೋಜನೆಯಲ್ಲಿ 4 ಲಕ್ಷ ರೂಪಾಯಿ ಸರ್ಕಾರದ ಸಬ್ಸಿಡಿ ಹಾಗೂ 50,000 ಸಾಲವಾಗಿ ನೀಡಲಾಗುತ್ತಿದೆ. ಫಲಾನುಭವಿಗಳು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯವನ್ನು ಪಡೆದು ಉತ್ತಮ ಜೀವನ ನಡೆಸುವಂತೆ ಶಾಸಕರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ G ನರಸಿಂಹರೆಡ್ಡಿ, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಾಂಜಿನಪ್ಪ, ಪುರಸಭೆ ಸದಸ್ಯರಾದ ಬಾಲಸುಬ್ರಹ್ಮಣ್ಯಂ, ರಾಜೇಶ್, ತೆಂಕಾಯಲ ರವಿ, ಕರ್ನಾಟಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಮಂಜುನಾಥ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಹನುಮಂತಯ್ಯ, ಆದಿಜಾಂಬವ ಅಭಿವೃದ್ಧಿ ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ,
ಶುಭ ಕಾರ್ಯ ಯಾವುದೇ ಇರಲಿ ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪಾವಗಡ ಶಾಸಕ HV ವೆಂಕಟೇಶ್ 48ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಪಾವಗಡ ಹೊಸ ಬಸ್ ನಿಲ್ದಾಣದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ಶಾಲಾ ಪರಿಕರಗಳನ್ನು ವಿತರಿಸಲಾಯಿತು. ಶಾಸಕ HV ವೆಂಕಟೇಶ್ ಅವರು ಕ್ಷೇತ್ರದಲ್ಲಿ ಮತ್ತಷ್ಟು ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹಾರೈಸಿ ಸುಮಾರು 85 ಬಡ ಮಕ್ಕಳಿಗೆ ಉಚಿತ ಶಾಲಾ ಪರಿಕರಗಳನ್ನು ವಿತರಿಸಲಾಗಿದೆ. ಉಚಿತ ಶಾಲಾ ಪರಿಕರಗಳನ್ನು ವಿತರಿಸಲಾಗಿದೆ ಎಂದು ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ, ಬೀದಿ ಬದಿ ಮಹಿಳಾ ವ್ಯಾಪಾರಸ್ಥರ ಅಧ್ಯಕ್ಷೆ ಶಶಿಕಲಾ, ಮೋಹನ್, ಅರವಿಂದ್ ಕುಮಾರ್, ಸಾಯಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ತಡರಾತ್ರಿ ಹರಿಯಿತು ನೆತ್ತರು, ಅನೈತಿಕ ಸಂಬಂಧಕ್ಕೆ ಬಲಿಯಾದ ಆರೋಪ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪಕ್ಕದಲ್ಲಿಯೇ ನಡೆಯಿತು ಭೀಕರ ಕೊಲೆ. ಅಯ್ಯೋ ಕೋತಿ ಕಾಟ ಅಂತ ತಲೆ ಚಚ್ಕೋಬೇಡಿ, ಅವುಗಳಿಗೂ ಜೀವಿಸುವ ಹಕ್ಕಿದೆ. ಮಂಗಗಳಿಗೂ ಆಹಾರ ನೀಡಲು ಮನಸ್ಸು ಮಾಡಿದರೆ ಮಂಗನ ಸಮಸ್ಯೆಗೂ ಪರಿಹಾರ ಸಿಗಲಿದೆ. CTV ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಎಚ್ಚೆತ್ತ ತಾಲೂಕು ಆಡಳಿತ. ಕಲುಷಿತ ನೀರು ಪೂರೈಕೆ ಜಾಗಕ್ಕೆ ತಹಸೀಲ್ದಾರ್ ಭೇಟಿ, ಕೂಡಲೇ ಸರಿಪಡಿಸಲು ಸೂಚನೆ. ಕಳ್ಳರ ಕೈಚಳಕಕ್ಕೆ ಬೆಚ್ಚಿ ಬಿದ್ದ ನಂಜನಗೂಡು, ಮದ್ಯದ ಅಂಗಡಿ ಬಾಗಿಲ ಬೀಗ ಮುರಿದು ಕಳವು. ಹುಲ್ಲಹಳ್ಳಿ ಪೊಲೀಸರ ನಿದ್ದೆಗೆಡಿಸಿದ ಖದೀಮರ ಹೆಡೆಮುರಿ ಕಟ್ಟಲು ಪೊಲೀಸರ ಪರದಾಟ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.